ಇನ್ನು ಶಿವಕುಮಾರ್ ಸರ್ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬ್ರಿಮ್ಸ್ನ ಡೈರೆಕ್ಟರ್ ಸರ್, ನಮಸ್ತೆ. ನಮಸ್ತೆ ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಭಾವಿಸ್ತೀನಿ. ಕೇಳ್ತಾ ಇದೆ ಮೇಡಮ್. ಈಗಾಗಲೇ ಹೃದ್ರೋಗ ಘಟಕ ಏಪ್ರಿಲ್ 16ರಂದು ಆರಂಭ ಆಗತ್ತೆ. ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಅದು ಉಪಯೋಗಕ್ಕೆ ಬಂದಿಲ್ಲ. ಇದು ನಿಮ್ ಗಮನಕ್ಕೆ ಬಂದಿರುತ್ತೆ ಅಂತ ಕಾಣಿಸುತ್ತೆ. ಯಾಕೆ ಜನಸಾಮಾನ್ಯರಿಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಉಪಯೋಗಕ್ಕೆ ಯಾಕೆ ಬಂದಿಲ್ಲ ಅಂತ? ಒಂದು ವಾರದಲ್ಲೇ ಸ್ಟಾರ್ಟ್ ಆಗುತ್ತೆ ಮೇಡಮ್. ಸ್ವಲ್ಪ ಒಂದು ವಾರ. ಕಾರ್ಡಿಯಾಲಜಿಸ್ಟ್ ಒಬ್ರು ನೇಮಕ ಆಗಿದ್ರು, ಅವರು ಮತ್ತೆ ನಾನು ಆಗೋದಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಅಪಾಯಿಂಟ್ಮೆಂಟ್ ಎಲ್ಲ ಪ್ರೊಸೆಸ್ ನಡೀತಾ ಇದೆ ಮೇಡಮ್. 1 ವೀಕ್ or 10 days ಅಲ್ಲೇ ಈ ಘಟಕ 100% ಸ್ಟಾರ್ಟ್ ಆಗುತ್ತೆ ಮೇಡಮ್. ಸರ್, ಏಪ್ರಿಲ್ 16ಕ್ಕೆ ಉದ್ಘಾಟನೆ ಆಗಿ ಈಗಾಗಲೇ ನಾವು ಜೂನ್ ತಿಂಗಳಲ್ಲಿ ಇದ್ದೀವಿ. ಸೊ ಆಲ್ಮೋಸ್ಟ್ 2 months ಆಯ್ತಾ ಬಂತು. ಇಷ್ಟು ಸಮಯ ಯಾಕೆ ಬೇಕಾಯ್ತು ಅಂತ? 2 ಸರ್ತಿ ಅಡ್ವರ್ಟೈಸ್ ಮಾಡಿದ್ವಿ ಮೇಡಮ್. ಕಾರ್ಡಿಯಾಲಜಿಸ್ಟ್ ಯಾರು ವರ್ಕ್ ಮಾಡಕ್ಕೆ ಅಂದ್ರೆ ಇಂಟ್ರೆಸ್ಟೆಡ್ ಇದ್ರು ಬಂದಿಲ್ಲ. ಈಗ ಇನ್ನೂ ಇಬ್ರಿಗೆ ಕಾರ್ಡಿಯಾಲಜಿಸ್ಟ್ ರಿಕ್ವೆಸ್ಟ್ ಮಾಡಿದೀವಿ. ದೇ ಆರ್ ರೆಡಿ ಟು ಕಮ್. ನಾವು 1 week or 10 days ಅಲ್ಲಿ ನಾವು ಸ್ಟಾರ್ಟ್ ಮಾಡ್ತೀವಿ. ಇಷ್ಟು ದಿನ ನೀವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಬರ್ದೇ ಇದ್ದವ್ರು ಇನ್ನು ಮುಂದೆ ಬರ್ತಾರೆ ಅನ್ನೋದು ಏನ್ ಗ್ಯಾರಂಟಿ? ಶೋರ್ ಮೇಡಮ್, ಬರ್ತಾರೆ. ನೀವೇ ಹೇಳ್ತಾ ಇದ್ದೀರಿ. ಇಲ್ಲ ಮೇಡಮ್, ಸ್ಟಾರ್ಟ್ ಆಗುತ್ತೆ ಮೇಡಮ್. ಶೋರ್ ವಿತಿನ್ 10 days or 10 to 12 days ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ಶೋರ್. ಯಾವ ನಂಬಿಕೆಯನ್ನ ಇಟ್ಕೊಳ್ಬೇಕು? ಇಷ್ಟು ದಿನ ನಂಬಿಕೆನೇ ಇಲ್ಲ ಪಾಪ ಜನಸಾಮಾನ್ಯರಿಗೆ. ಬೇರೆ ಕಡೆ ಹೋಗಿ ಚಿಕಿತ್ಸೆನ ಪಡ್ಕೊಳ್ತಾರೆ. ಕೋಟ್ಯಾಂತರ ರೂಪಾಯಿ ಹಣವನ್ನ ಕೊಟ್ಟು ಮೆಡಿಕಲ್ನ ಯಂತ್ರೋಪಕರಣಗಳನ್ನ ಪರ್ಚೇಸ್ ಮಾಡಲಾಗಿದೆ. ಅದೆಲ್ಲವೂ ಕೂಡ ರಸ್ಟ್ ಹಿಡಿತಾ ಇದೆ ಅನ್ನೋದು ಸುದ್ದಿ ಸರ್. ರಸ್ಟ್ ಹಿಡಿದ್ರೆ ಅದು ಉಪಯೋಗಕ್ಕೆ ಬರಲ್ಲ ಅನ್ನೋದು ಗೊತ್ತಲ್ವಾ ನಿಮಗೆ? ಎಲ್ಲ AMC CMC ಎಲ್ಲ ಕರೆಕ್ಟ್ ಇದೆ ಮೇಡಮ್. ನಾನು ಖುದ್ದಾಗಿ ಚೆಕ್ ಮಾಡಿ ಎಲ್ಲ ಮಾಡ್ತಾ ಇದ್ದೀನಿ. 1 ತಿಂಗಳು ಅಷ್ಟೇ ಆಯ್ತು ಮೇಡಮ್. 10 days ಅಲ್ಲಿ ನಾವು ಸ್ಟಾರ್ಟ್ ಮಾಡಿ ಇದೇ ಡೀಟೇಲ್ಸ್ ಆಗಿ ನಮ್ ನ್ಯೂಸ್ ಕೊಡ್ತೀನಿ ಮೇಡಮ್. ಶೋರ್ ಮೇಡಮ್, ಐ ಆಮ್ ಕಾನ್ಫಿಡೆಂಟ್. ಸ್ಟಾರ್ಟ್ ನಮ್ಮ ಮಿನಿಸ್ಟರ್ ಸಾಹೇಬರು ಎಲ್ಲ ಹೇಳಿದ್ದಾರೆ ಮೇಡಮ್. ಇಟ್ ವಿಲ್ ಬಿ ಸ್ಟಾರ್ಟೆಡ್ ಮೇಡಮ್, ಪ್ಲೀಸ್. ಶೋರಾ? ನಾವು ನಂಬೋದಾ? ಇನ್ನ 10 ದಿನಗಳ ಒಳಗಡೆ 10 days ಅಲ್ಲಿ ನಾನು ಮಾಡಿ ತೋರಿಸ್ತೀನಿ ಮೇಡಮ್. ಅದು ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತೀರಿ? 100% ಮೇಡಮ್. ಶೋರ್ ಮೇಡಮ್. ಸರ್, ಇದನ್ನ ನೆನ್ಪಿಟ್ಕೊಳ್ಳಿ. 10 ದಿನದ ಒಳಗಡೆ ಈ ಸಮಸ್ಯೆ ಬಗೆಹರಿದಿಲ್ಲ ಅಂತಂದ್ರೆ ಮತ್ತೆ ಗ್ಯಾರಂಟಿ ನ್ಯೂಸ್ ಸುದ್ದಿಯನ್ನ ಮಾಡುತ್ತೆ. ನಿಮ್ಮನ್ನ ಎಚ್ಚರಿಸುವಂತಹ ಕೆಲಸವನ್ನ ಕೂಡ ನಾವು ಮಾಡಬೇಕಾಗತ್ತೆ ಸರ್. ಧನ್ಯವಾದಗಳು ಸರ್. ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಶಿವಕುಮಾರ್ ಶೆಟಗಾರ್ ಅವರು ಮಾತನಾಡಿದ್ರು. ಬ್ರಿಮ್ಸ್ನ ಡೈರೆಕ್ಟರ್. ಇನ್ನು 10 ದಿನಗಳ ಕಾಲಾವಕಾಶವನ್ನು ತೆಗೆದುಕೊಂಡಿದ್ದೇವೆ. ಅಷ್ಟರಲ್ಲಿ ನಾವು ಕಾರ್ಡಿಯಾಲಜಿಸ್ಟ್ ಅನ್ನ ನಾವು ನೇಮಕ ಮಾಡ್ಕೊಳ್ತೀವಿ, ಚಿಕಿತ್ಸೆಯನ್ನು ಆರಂಭ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನ ಗ್ಯಾರಂಟಿ ನ್ಯೂಸ್ ಮುಖಾಂತರ ಕೊಟ್ಟಿದ್ದಾರೆ. ಕಾದ್ ನೋಡೋಣ 10 ದಿನಗಳ ಒಳಗಾಗಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗತ್ತೆ ಅನ್ನೋದನ್ನ.